ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಕೆಲವು ದಿನಗಳ ಹಿಂದೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈ ಶೀಘ್ರ ಸ್ಖಲನ ಅಥವಾ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಬಗ್ಗೆ. ಆ್ಯಂಡ್ ನನಗೆ ಸುಮಾರಷ್ಟು ಡೌಟ್ಸ್ ಆಗಲಿ ಕ್ವೆರೀಸ್ ಆಗಲಿ ಬರ್ತಾ ಇತ್ತು. ಆ್ಯಂಡ್ ಪೇಷಂಟ್ಸಿನ ಜೊತೆ ಮಾತಾಡಿದಾಗ ನನಗೆ ಅನಿಸಿದ ಫಸ್ಟ್ ಡೌಟ್ ಅಂದರೆ, ಇವರಿಗೆ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಂದರೆ ಏನು ಅಂತ ತಿಳಿತಾ ಇದೆಯೋ ಇಲ್ವೋ, ಅಥವಾ ಇವರು ಅದನ್ನು ಎಕ್ಸಾಜರೇಟ್ ಮಾಡ್ತಾ ಇದ್ದಾರೋ ಅಂತ. ಸೊ ಅದರಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಆರ್ಗ್ಯಾಸಮನ್ನು ಪಡೆಯಲಿಕ್ಕೆ ಈ ಗಂಡಸಿಗೆ ಎಷ್ಟು ಟೈಮ್ ಬೇಕಾಗತ್ತೆ, ಅಥವಾ ನಿಮಗೆ ಆ್ಯಕ್ಚುಲಿ ಈ ಶೀಘ್ರ ಸ್ಖಲನದ ಪ್ರಾಬ್ಲಮ್ ಅಥವಾ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆಯಾ, ಅಥವಾ ನೀವು ಇದನ್ನು ತಿಳ್ಕೊಂಡಿದ್ದೀರಾ ನಿಮಗೆ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಇದೆಯಾ ಅಂತ. ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಗಂಡಸರು ತಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಡಿಸ್ಕಸ್ ಮಾಡುವಂತಹ ಒಂದು ಟಾಪಿಕ್ ಇರುತ್ತೆ ಇದು. ಆ್ಯಂಡ್ ಬಹಳಷ್ಟು ಸಲ ಇದರ ಬಿಲ್ಡಪ್ ಜಾಸ್ತಿ ಇರುತ್ತೆ, ಎಕ್ಸಾಜರೇಟೆಡ್ ಆಗಿರುತ್ತೆ. ಇದು ನಾನು ಇಷ್ಟೊತ್ತು ತನಕ ಮಾಡ್ತೇನೆ, ಅಷ್ಟೊತ್ತು ತನಕ ಮಾಡ್ತೇನೆ ಅಂತ. ಸೊ ಅಲ್ಲಿರುವಂತಹ ಕೆಲವೊಬ್ಬರಿಗೆ ಬಹಳ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವರಿಗೆ ಈ ಥರದ್ದೆಲ್ಲ ಡೌಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಎಷ್ಟು ಹೊತ್ತು ಈ ಪುರುಷ ಈ ಸೆಕ್ಷುವಲ್ ಆರ್ಗ್ಯಾಸಮನ್ನು ಪಡೆಯಲಿಕ್ಕೆ ಎಷ್ಟು ಹೊತ್ತು ಬೇಕಾಗತ್ತೆ, ಅದು ಬಹಳಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ಟೈಮ್ ಟು ಟೈಮ್ ಸಹ ಇದು ಚೇಂಜ್ ಆಗ್ತಾ ಇರಬಹುದು. ಬೆಡ್ರೂಮಲ್ಲಿ ಗಂಡಸಿಗೆ ತಾನು ಫಸ್ಟ್ ಬೇಗ, ಅಥವಾ ತಾನು ತನ್ನ ಹೆಂಡತಿಗಿಂತ ಬೇಗ ಆರ್ಗ್ಯಾಸಮನ್ನು ಪಡೆಯಬಾರ್ದು, ತಾನು ಬೇಗ ಇಜಾಕ್ಯುಲೇಟ್ ಮಾಡಬಾರ್ದು ಅಂತ ಬಹಳಷ್ಟು ಅವ್ರ ಮೇಲೆ ಪ್ರೆಷರ್ ಇರುತ್ತೆ. ಸೊ ಈ ಪ್ರೆಷರಿಂದ ಕೆಲವೊಬ್ಬರಿಗೆ ಬಹಳಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಬಟ್ ಆ್ಯಕ್ಚುಲಿ ಎಷ್ಟು ಹೊತ್ತು ಬೇಕಾಗತ್ತೆ ಈ ಇಜಾಕ್ಯುಲೇಟ್ ಆಗಲಿಕ್ಕೆ, ಎಷ್ಟು ಹೊತ್ತು ಈ ಇಜಾಕ್ಯುಲೇಟನ್ನು ಹೋಲ್ಡ್ ಮಾಡಿದರೆ ಅದು ನಾರ್ಮಲ್, ಇದನ್ನು ನಾವು ನೋಡೋಣ. ಬಹಳಷ್ಟು ಸಲ ಈ ನಮ್ಮ ಯಂಗ್ಸ್ಟರ್ಸ್ ಆಗಿರಬಹುದು, ಈ ಪುರುಷರು ಈ ಪೋರ್ನೋಗ್ರಫಿಯನ್ನು ನೋಡ್ತಾ ಇರ್ತಾರೆ. ಸೊ ಅಲ್ಲಿ ಬ್ಲೂ ಫಿಲ್ಮ್ಸ್ ಎಕ್ಸೆಟ್ರಾ ನೋಡಿದಾಗ ಅವರಿಗೆ ಬಹಳ ವಿಚಿತ್ರವನ್ಸುತ್ತೆ. ಅಯ್ಯೋ, ಇವರು ಇಷ್ಟು ಹೊತ್ತು ತನಕ ಮಾಡ್ತಾ ಇದ್ದಾರೆ, ನಮ್ಮದು ಒಂದು 5 ನಿಮಿಷನೂ ಆಗ್ತಾ ಇಲ್ಲಲ್ಲ ಅಂತ ಅವ್ರಿಗೆ ಒಂದು ಡೌಟ್ ಬರ್ತಾ ಇರುತ್ತೆ. ರಿಯಲ್ ಲೈಫ್ ಏನಿದೆ, ಈ ಥರ ಈ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಆ್ಯಕ್ಟರ್ಸ್ ಇರ್ತಾರೆ, ಅವರು ಅದಕ್ಕೆ ಅವರಿಗೆ ಪೇ ಮಾಡಲಾಗತ್ತೆ. ಆ್ಯಂಡ್ ಮಧ್ಯದಲ್ಲಿ ಕಟ್ ಆಗತ್ತೆ, ಎಡಿಟ್ಸ್ ಇರ್ತವೆ. ಸೊ ಇವೆಲ್ಲ ನಿಮ್ಗೆ ಗೊತ್ತೇ ಇರ್ತವೆ. ಆ್ಯಂಡ್ ಆಲ್ಸೋ ಆ ಆ್ಯಕ್ಟರ್ಸಿನ ಕೆಲಸ ಅದೇ ಆದಾಗ ಅವರು ಕೆಲವೊಂದು ಔಷಧಿಗಳನ್ನು ಸಹ ತೆಗೆದುಕೊಳ್ತಾ ಇರ್ತಾರೆ. ಬಟ್ ಈ ಥರದ ರಿಯಲ್ ಲೈಫೇ ಬೇರೆ, ಆ್ಯಂಡ್ ಆ್ಯಕ್ಚುಲಿ ಆಗುವಂತಹ ಲೈಂಗಿಕ ಕ್ರಿಯೆನೇ ಬೇರೆ. ಸೊ ರಿಯಲ್ ಲೈಫ್ ಇಸ್ ಡಿಫ್ರೆಂಟ್ ಫ್ರಾಮ್ ರಿಯಲ್ ಲೈಫ್. ಸೊ ಒಂದು ಎವರೇಜ್ ಇಜಾಕ್ಯುಲೇಷನ್ ಟೈಮ್ ಅಥವಾ ಒಂದು ಎವರೇಜ್ ಟೈಮ್ ಯಾವುದು ಬೇಕಾಗತ್ತೆ ನಮ್ಮ ಇಂಡಿಯನ್ ಮೆನ್ನಿಗೆ ಈ ಇಜಾಕ್ಯುಲೇಷನ್ ಅನ್ನು ಮಾಡಲಿಕ್ಕೆ, ಅದನ್ನು 7 minutes ಅಂತ ಹೇಳಿರ್ತಾರೆ. ಸೊ ಮೆಜಾರಿಟಿ ಆಫ್ ದೆಮ್, ಅಂದರೆ ಮೆಜಾರಿಟಿ ಆಫ್ ದ ಜನರನ್ನು ನಾವು ಸ್ಟಡಿ ಮಾಡಿದರೆ ಆನ್ ಎನ್ ಎವ್ರೇಜ್ ಅವರಿಗೆ ಒಂದು 5 ರಿಂದ 7 minutes ಬೇಕಾಗಬಹುದು ಫಾರ್ ಇಜಾಕ್ಯುಲೇಷನ್. ಸಪೋಸ್ ಆ ಇಜಾಕ್ಯುಲೇಷನ್ ಏನಾದರೂ ನೀವು ಪೆನಿಟ್ರೇಟ್ ಮಾಡಿದ 1-2 ನಿಮಿಷಗಳಲ್ಲೇ ಆಗ್ತಾ ಇದೆ, ಪ್ರತಿ ಸಲ ನೀವು ಈ ಥರ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾಗ ಅದು ಇಜಾಕ್ಯುಲೇಟ್ ಆಗಿ ಹೋಗ್ತಾ ಇದೆ, ಈ ಥರ ಮಾಡೋದ್ರಿಂದ ನಿಮಗೆ ಮತ್ತು ನಿಮ್ಮ ಪಾರ್ಟ್ನರಿಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇದೆ, ಆವಾಗ ನಾವು ಅದನ್ನು ಶೀಘ್ರ ಸ್ಖಲನ ಅಥವಾ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ. ಸೊ ಇದು ನೀವು ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ಬಹಳಷ್ಟು ಸಲ ಬಹಳಷ್ಟು ರಾಂಗ್ ಥಿಂಗ್ಸನ್ನು ಜನ ಮಾತಾಡ್ತಾ ಇರ್ತಾರೆ. ಕೆಲವೊಮ್ಮೆ ಶೋ ಆಫ್ ಮಾಡಲಿಕ್ಕೆ ಬಹಳಷ್ಟು ರಾಂಗ್ ಥಿಂಗ್ಸನ್ನು ಹೇಳ್ತಾ ಇರ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಆನ್ ಎನ್ ಎವರೇಜ್, ನಾನು ಹೇಳ್ತಾ ಇರೋದು ಆನ್ ಎನ್ ಎವರೇಜ್ ಅಪ್ ಟು 5 to 7 minutes ಇರಬಹುದು. ಅದು ಹೆಚ್ಚು ಕಡಿಮೆ ಆಗ್ತಾ ಇರಬಹುದು. ಬಟ್ 5 to 7 minutes ಈಸ್ ಎನ್ ಎವರೇಜ್ ಟೈಮ್ ಫಾರ್ ಇಜಾಕ್ಯುಲೇಷನ್ ಇನ್ ಎನ್ ಇಂಡಿಯನ್ ಮೆನ್. ಆ್ಯಂಡ್ ಸಪೋಸ್ ಈ ಟೈಮ್ ಬಹಳ ಕಡಿಮೆ ಆಗೋಗಿದೆ, 1-2 ನಿಮಿಷದಲ್ಲೇ ಈ ಥರ ಸ್ಪರ್ಮ್ಸ್ ಔಟ್ ಆಗ್ತಾ ಇದ್ದಾವೆ ಅಂದಾಗ ನಾವು ಇದನ್ನು ಶೀಘ್ರ ಸ್ಖಲನ ಅಂತ ಇರ್ತೇವೆ. ಈ ಇಜಾಕ್ಯುಲೇಷನ್ ಏನಿರುತ್ತೆ, ಇದು ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್ ಇರುತ್ತೆ. ಇದರಲ್ಲಿ ಬಹಳಷ್ಟು ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರ್ತವೆ. ಸೊ ಒಂದು ವ್ಯಕ್ತಿಗೆ ಈ ಶೀಘ್ರ ಸ್ಖಲನ ಆಗ್ತಾ ಇದೆ ಅಂದಾಗ ಅದಕ್ಕೆ ಬಹಳಷ್ಟು ರೀಸನ್ಸ್ ಇರ್ಬೋದು. ಒಂದು ಫಿಸಿಕಲ್ ಕಾಸಸ್ ಇರ್ಬೋದು, ಅಥವಾ ಸೈಕಾಲಜಿಕಲ್ ಕಾಸಸ್ ಇರ್ಬೋದು. ಫಿಸಿಕಲ್ ಕಾಸಸ್ ಅಂತ ಹೇಳಿದರೆ ಅವರ ಬ್ರೈನ್
ಬ್ರೈನಿನ ರಿಫ್ಲೆಕ್ಸ್ ಬಹಳ ಫಾಸ್ಟ್ ಆಗ್ತಾ ಇರ್ಬೋದು, ಅದರಿಂದ ಅವರಿಗೆ ಬೇಗ ಈ ವೀರ್ಯ ಔಟ್ ಆಗ್ತಾ ಇರ್ಬೋದು. ಸಪೋಸ್ ಅವರ ಶಿಶ್ನ ಅಥವಾ ಪೆನಿಸ್ ಏನಿದೆ ಅದರ ಮುಂಭಾಗ ತುಂಬ ಹೈಪರ್ ಸೆನ್ಸಿಟಿವ್ ಆಗಿರ್ಬೋದು, ಅದರಿಂದ ಅದು ಬೇಗ ಔಟ್ ಆಗ್ತಾ ಇರ್ಬೋದು. ಅವರ ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳೇನಿದ್ದಾವೆ, ಮಸಲ್ಸ್ ಏನಿದ್ದಾವೆ, ಈ ಶಿಶ್ನದ ಸುತ್ತಲೂ ಇರುವಂತಹ ಮಸಲ್ಸ್ ಅವು ತುಂಬ ವೀಕ್ ಆಗಿರ್ಬೋದು, ಆದ್ದರಿಂದ ಅದನ್ನು ಹೋಲ್ಡ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಕೆಲವೊಮ್ಮೆ ಈ ಪ್ರೋಸ್ಟೇಟ್ ಗ್ಲ್ಯಾಂಡಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಅವರಿಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇರಬಹುದು. ಇಂತಹುದರಿಂದ ಸಹ ಈ ವೀರ್ಯ ಬೇಗ ಔಟ್ ಆಗ್ತಾ ಇರ್ಬೋದು. ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ, ಥೈರಾಯ್ಡ್ ಹಾರ್ಮೋನ್ಸ್ ಇರ್ಬೋದು, ಟೆಸ್ಟೋಸ್ಟಿರಾನ್ ಇರ್ಬೋದು, ಇವುಗಳೆಲ್ಲ ಸಹ ಇಂಬ್ಯಾಲೆನ್ಸಸ್ ಇಂದ ಈ ಥರ ಪ್ರಾಬ್ಲಮ್ ಬರ್ತಾ ಇರಬಹುದು. ಡಯಾಬಿಟಿಸ್ ಇದ್ದಾಗ, BP ಇದ್ದಾಗ ಎಲ್ಲ ಈ ಥರದ ಪ್ರಾಬ್ಲಮ್ ಇಂದ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆಗುವಂತಹ ಚಾನ್ಸಸ್ ಇರ್ತವೆ. ಡೆಫಿನೆಟ್ಲಿ ಇಂಪಾರ್ಟೆಂಟ್ ಕಾಸ್ ಅಂತ ಹೇಳಿದ್ರೆ ಸೈಕಾಲಜಿಕಲ್ ಕಾಸ್. ತುಂಬಾ ಸ್ಟ್ರೆಸ್ ಆಗಿದೆ, ನಿಮಗೆ ಖಿನ್ನತೆ ಆಗಿದೆ, ತುಂಬಾ ಚಿಂತೆ ಇದೆ, ಆತಂಕ ಇದೆ, ನಾನು ಮಾಡಬಹುದಾ, ನಾನು ನನ್ನ ಪಾರ್ಟ್ನರನ್ನು ಸ್ಯಾಟಿಸ್ಫೈ ಮಾಡಬಹುದಾ, ನನಗೆ ಆಗಲಿಲ್ಲ ಅಂದರೆ ನನ್ನ ಪಾರ್ಟ್ನರ್ ಏನು ತಿಳ್ಕೊಳ್ತಾರೆ, ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ಏನೋ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಈ ಡಿವೋರ್ಸ್ ಆಗೋಕ್ಕೆ ಇದೇ ಕಾರಣ ಅಂತ. ಸೊ ಇದನ್ನು ಯೋಚನೆ ಮಾಡಿನೇ ಅವರಿಗೆ ಬೇಗ ಈ ಶೀಘ್ರಸ್ಖಲನವಾಗ್ಬಿಡುತ್ತೆ. ಕೆಲವೊಮ್ಮೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯದಿಂದ ಸಹ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆಗ್ಬೋದು. ಈಗ ಆ ವ್ಯಕ್ತಿಗೆ ಅವನ ಪೆನ್ನಿಸ್ ಆಗಲಿ ಯಾವಾಗ ಹೇಳ್ತಾ ಇರೋದಿಲ್ಲ, ಅವನು ಅದನ್ನು ಹೋಲ್ಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ, ಇಲ್ಲಾಂದರೆ ಇದು ವೀಕ್ ಆಗಿಬಿಡುತ್ತೆ ಇರೆಕ್ಷನ್ ಅನ್ನೋ ಹೆದರಿಕೆಯಿಂದ ಬೇಗ ಮಾಡಿದಾಗ ಕೆಲವೊಬ್ಬರಿಗೆ ಬೇಗ ಈ ಥರ ಇಜಾಕ್ಯುಲೇಟ್ ಆಗಿ ಹೋಗ್ಬಿಡ್ಬೋದು. ಕೆಲವೊಂದು ವ್ಯಕ್ತಿಗಳಲ್ಲಿ ಈ ನಿಮಿರು ದೌರ್ಬಲ್ಯ ಮತ್ತು ಶೀಘ್ರಸ್ಖಲನ ಎರಡೂ ಸಹ ಇರಬಹುದು. ಸೊ ನಿಮಗೆ ಏನಾದರೂ ಈ ಥರ ಪ್ರಾಬ್ಲಮ್ ಇದೆ ಅಂದಾಗ ನೀವು ಯೂರಾಲಜಿಸ್ಟ್ ಹತ್ರ ಹೋಗಿ ಭೇಟಿಯಾಗಬೇಕು. ಯೂರಾಲಜಿಸ್ಟ್ ಅಂದರೆ ಈ ಕಿಡ್ನಿ, ಯೂರಿನರಿ ಟ್ರ್ಯಾಕ್ಟ್, ಈ ಮೇಲ್ ಜೆನೈಟಲ್ ಟ್ರ್ಯಾಕ್ಟ್ ಎಲ್ಲ ನೋಡ್ತಾ ಇರ್ತಾರೆ. ಅಥವಾ ಆಂಡ್ರಾಲಜಿಸ್ಟ್, ಯಾರು ಈ ಮೇಲ್ ಸೆಕ್ಷುವಲ್ ಆರ್ಗನ್ಸ್ ಅನ್ನ ಸ್ಟಡಿ ಮಾಡ್ತಾ ಇರ್ತಾರೆ, ಅಂತ ಡಾಕ್ಟರನ್ನ ನೀವು ಹೋಗಿ ಕಾಣಬೇಕು. ಸೊ ಅವರು ನಿಮ್ಮನ್ನ ಇವ್ಯಾಲ್ಯುವೇಟ್ ಮಾಡ್ತಾರೆ, ನಿಮ್ಗೆ ಆಕ್ಚುಲಿ ಈ ಪ್ರಾಬ್ಲಮ್ ಇದೆಯಾ ಅಥವಾ ಇದು ಜಸ್ಟ್ ನಿಮ್ಮ ಅನಿಸಿಕೆನಾ ಅಂತ. ಪ್ರೀಮೆಚೂರ್ ಇಜಾಕ್ಯುಲೇಷನ್ ಅನ್ನ ನಾನು ಹೇಳಿದ ಹಾಗೆ ಡಯಾಗ್ನೋಸ್ ಮಾಡಲಿಕ್ಕೆ ನಿಮ್ಮ ಯೂರಾಲಜಿಸ್ಟ್ ಏನೇನು ನೋಡ್ತಾರೆ, ಒಂದು, ಪ್ರತಿ ಸಲ ನೀವು ಈ ಪೆನಿಟ್ರೇಟಿವ್ ಸೆಕ್ಸ್ ಯೋನಿಯಲ್ಲಿ ಎಂಟರ್ ಆದಾಗ ನಿಮಗೆ ವಿತಿನ್ 1 minute ಅಥವಾ ವಿತಿನ್ 2 minutes ನಿಮಗೆ ಈ ಥರ ಔಟ್ ಆಗ್ತಾ ಇದೆ ಅಂದಾಗ, ಅಥವಾ ಈ ಥರದ ಪ್ರಾಬ್ಲಮ್ ನಿಮಗೆ ಕಂಟಿನ್ಯೂಸ್ಲಿ ಅರೌಂಡ್ 6 months ಇಂದ ಇದೇ ಥರ ಆಗ್ತಾ ಇದೆ ಅಂದಾಗ, ಆ್ಯಂಡ್ ಥರ್ಡ್ಲಿ ಇದರಿಂದ ನಿಮಗಾಗಲಿ ನಿಮ್ಮ ಪಾರ್ಟ್ನರಿಗಾಗಲಿ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇದೆ ಅಂದಾಗ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರಸ್ಖಲನದ ಡಯಾಗ್ನೋಸಿಸನ್ನು ಮಾಡ್ತಾರೆ. ಶೀಘ್ರಸ್ಖಲನದ ಡಯಾಗ್ನೋಸಿಸ್ ಯಾವಾಗ ಮಾಡೋದಿಲ್ಲ, ಯಾವಾಗಲಾದರೂ ಒಮ್ಮೆ ನೀವು ಈ ಥರ ಮಾಡ್ತಾ ಇದ್ದಾಗ ಹೀಗಾಗೋಯ್ತು ಅಂದರೆ ಆ ವ್ಯಕ್ತಿಗೆ ಶೀಘ್ರಸ್ಖಲನ ಇದೆ ಅಂತ ನಾವು ಹೇಳೋದಿಲ್ಲ. ನೀವು ಬಹಳ ದಿನಗಳ ಮಟ್ಟಿಗೆ ಈ ಥರ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಲಿಲ್ಲ, ಸಡನ್ ಆಗಿ ಒಂದಿನ ಈ ಥರ ಕ್ರಿಯೆಯನ್ನು ಮಾಡಿದ್ದೀರಿ, ಆ ದಿನ ನಿಮಗೆ ಶೀಘ್ರಸ್ಖಲನವಾಗಿ ಹೋಯ್ತು, ಅದರ ಅರ್ಥ ನಿಮಗೆ ಶೀಘ್ರಸ್ಖಲನ ಇದೆ ಅಂತ ಅಲ್ಲ. ಆ್ಯಂಡ್ ಸಪೋಸ್ ನಿಮ್ಗೆ ಅನಿಸ್ತಾ ಇದೆ ಈ ಟೈಮಿಂಗ್ ತುಂಬ ಕಡಿಮೆ ಇದೆ, ನಿಮ್ಗೆ ಅನಿಸ್ತಾ ಇದೆ 4 ನಿಮಿಷದ ಟೈಮ್ ತುಂಬ ಕಡಿಮೆ ಅಂದಾಗ ಸಹ ನಾವು ಈ ಡಯಾಗ್ನೋಸಿಸನ್ನು ಮಾಡೋದಿಲ್ಲ. ನಿಮಗೆ ಟೈಮಿಂಗ್ ಕಡಿಮೆ ಅನಿಸ್ತಾ ಇರ್ಬೋದು, ಪೆನಿಟ್ರೇಟಿವ್ ಸೆಕ್ಸಿನ ವಿತಿನ್ 1 to 2 minutes ಒಳಗಡೆನೆ ಈ ಥರ ಆಗ್ತಾ ಇದೆ ಅಂದಾಗ ಮಾತ್ರ ನಾವು ಈ ಶೀಘ್ರಸ್ಖಲನದ ಡಯಾಗ್ನೋಸಿಸನ್ನು ಮಾಡ್ತಾ ಇರ್ತೇವೆ. ಸೊ ಈ ಶೀಘ್ರಸ್ಖಲನಕ್ಕೆ ಟ್ರೀಟ್ಮೆಂಟ್ ಇದೆ, ಇದನ್ನು ನಾವು ಟ್ರೀಟ್ ಮಾಡಬಹುದು. ಬಟ್ ರಿಮೆಂಬರ್, ಕರೆಕ್ಟ್ ಆದಂಥ ಡಯಾಗ್ನೋಸಿಸ್ ಅನ್ನ ಮಾಡಿ ಯಾವುದರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಂಡು ಹಿಡಿದು ಅದನ್ನು ಟ್ರೀಟ್ ಮಾಡೋದೇ ಈ ಟ್ರೀಟ್ಮೆಂಟಿನ ಮೇನ್ ಕ್ರಕ್ಸ್ ಇರುತ್ತೆ. ಸೊ ಡಯಾಗ್ನೋಸಿಸೇ ಆಗಲಿಲ್ಲ ಅಂದಾಗ ನೀವು ಗುಳಿಗೆಗಳನ್ನು ತೆಗೆದುಕೊಳ್ತಾ ಇದ್ದಾಗ ಅದು ಬರೀ ಟೆಂಪ್ರರಿ ಫಿಕ್ಸ್ ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಈ ಗುಳಿಗೆ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಆ ಗುಳಿಗೆ ವರ್ಕ್ ಆಗಬಹುದು, ಟೈಮ್ ಬೀಯಿಂಗ್ ಅದು ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕ್ಯೂರ್ ಆಗಬೇಕು ಅಂದಾಗ ನಮಗೆ ಇದರ ಡಯಾಗ್ನೋಸಿಸ್ ಬೇಕಾಗತ್ತೆ. ಪ್ರೀಮೆಚೂರ್ ಇಜಾಕ್ಯುಲೇಷನ್ನಿಗೆ ನಾನ್ ಇನ್ವೇಸಿವ್ ಮತ್ತು ಇನ್ವೇಸಿವ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಈ ಟ್ರೀಟ್ಮೆಂಟ್ ಪಾರ್ಟ್ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಅದರಲ್ಲಿ ಔಷಧಿಗಳಿರ್ತವೆ, ಸ್ಪ್ರೇಸ್ ಇರ್ತವೆ, ಕೆಲವೊಂದು ಕ್ರೀಮ್ಸ್ ಇರ್ತವೆ, ಲುಬ್ರಿಕೆಂಟ್ಸ್ ಇರ್ತವೆ. ಕೆಲವೊಂದು ಸಲ ನಿಮ್ಮ ಶಿಶ್ನ ತುಂಬ ಹೈಪರ್ ಸೆನ್ಸಿಟಿವ್ ಇದ್ದಾಗ ಸರ್ಕಮ್ಸಿಷನನ್ನು ಹೇಳ್ತಾ ಇರ್ತೇವೆ. ಕೆಲವೊಂದು ಬೊಟಾಕ್ಸ್ ಇಂಜೆಕ್ಷನ್ ಇರ್ಬೋದು, ಫಿಲ್ಲರ್ಸ್ ಇರ್ಬೋದು.
ಸೊ ಇದರ ಜೊತೆ ನೀವು ಈ ಥರ ಕೀಗಲ್ಸ್ ಎಕ್ಸಸೈಸ್ ಆಗಿರ್ಬೋದು, ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಥೈರಾಯ್ಡಿನ ಟ್ರೀಟ್ಮೆಂಟ್, ಹೈ ಬಿ ಪಿ ಇದ್ದರೆ ಅದರ ಟ್ರೀಟ್ಮೆಂಟ್, ಡಯಾಬಿಟಿಸ್ ಇದ್ದರೆ ಶುಗರ್ ಕಂಟ್ರೋಲ್ ಎಕ್ಸೆಟ್ರಾ ಮಾಡ್ತಾ ಇರಬೇಕು. ಒಂದು ಒಳ್ಳೆಯ ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರಬೇಕು. ಎಕ್ಸಸೈಸ್, ಬ್ಯಾಲೆನ್ಸ್ಡ್ ಡಯಟ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ ಒಂದು ಓವರ್ ಆಲ್ ಹೆಲ್ತಿಗೆ. ಈ ಥರ ಪ್ರಾಬ್ಲಮ್, ಈ ಥರ ಸೆಕ್ಷುವಲಿ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಔಷಧಿ ಕೊಡುವಂಥವ್ರು ಬಹಳ ಜನ ಇರ್ತಾರೆ. ಯಾವುದೇ ಒಂದು ಬಾಬಾ ನನ್ನ ಹತ್ತಿರ ಇವ್ರ ಹತ್ರ ಅವ್ರ ಹತ್ರ ಹೋಗ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೇಳಿದ್ರು, ಅವ್ರು ಹೇಳಿದ್ರು ಅಂತ ಯಾವ್ಯಾವುದೋ ಔಷಧಿಯನ್ನು ತೆಗೆದುಕೊಂಡು ಎಕ್ಸ್ಪಿರಿಮೆಂಟ್ ಮಾಡೋದಕ್ಕಿಂತ ಒಂದು ಒಳ್ಳೆಯ ಕ್ವಾಲಿಫೈಡ್ ಡಾಕ್ಟರನ್ನು ಭೇಟಿಯಾಗಿ ನಿಮ್ಮ ಪ್ರಾಬ್ಲಮನ್ನು ಏನಿದೆ ಅಂತ ಅವರು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ದ್ಯಾಟ್ಸ್ ಆಲ್ ಅಬೌಟ್ ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಆ್ಯಂಡ್ ಎವರೇಜ್ timing in an Indian male. Thank you so much for watching the video. Please like, share and subscribe the channel. Thank you.